ಯುವರಾಜ್ ಹಾಗೂ ಶ್ರೀದೇವಿ ವಿಚ್ಛೇದನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವರಾಜ್ ಪರ ವಕೀಲರು ಸಾಕಷ್ಟು ಗಂಭೀರ ಆರೋಪವನ್ನು ಶ್ರೀದೇವಿ ವಿರುದ್ಧ ಮಾಡ್ತಾ ಇದ್ದಾರೆ. ಯುವರಾಜ್ ಪರ ವಕೀಲ ಸಿರಿಲ್ ಪ್ರಸಾದ್ ಅವರು ಅನೇಕ ಗಂಭೀರ ಆರೋಪಗಳನ್ನು ಶ್ರೀದೇವಿ ವಿರುದ್ಧ ಮಾಡ್ತಾ ಇದ್ದಾರೆ. ನಿನ್ನನ್ನ ಬೀದಿಗೆ ತರ್ತೀನಿ ಅಂತೆಲ್ಲ ಬೆದರಿಸಿದ್ದಾರಂತೆ ಶ್ರೀದೇವಿಯವರು. ಇವ್ರು ಹೇಳ್ತಾ ಇರೋದು ರಾಜ್ಕುಮಾರ್ ಅಕಾಡೆಮಿಯಿಂದ ಕಾನೂನು ಬಾಹಿರವಾಗಿ ಹಣ ವರ್ಗಾವಣೆ ಆಗಿದೆ. ಶ್ರೀದೇವಿಯವರ ಅಕೌಂಟ್ಗೆ ಅವರೇ 3 ಕೋಟಿಯನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಇಲ್ಲಿನ ಅಕೌಂಟ್ ಮೂಲಕ ಅನ್ನೋದು ಯುವರಾಜ್ ಪರ ವಕೀಲರ ಆರೋಪ. ಅದರಲ್ಲಿ ಏನಂತ ಹೇಳಿದರೆ, ಬಿಕಾಸ್ there are few grounds which we have mentioned in the divorce petition, then ill treatment, then also insulting, then taking advantage of the family name and thereby trying to make money out of it. Various other grounds we have mentioned it in detail. Academy start ಮಾಡಿದ್ವಿ, ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಅಂತೇಳಿ. ಅದರಲ್ಲಿ ಬಿಸ್ನೆಸ್ ಮಾಡುವಾಗ she wanted to come in as a partner, and there are more than around 3 crores rupees transferred from that academy to our account. Our account ಗೆ ಟ್ರಾನ್ಸ್ಫರ್ ಆಗಿದೆ. ಅವರ ಪರ್ಸನಲ್ ಅಕೌಂಟ್ಗೆ ಹೋಗಿದೆ. ಆಲ್ಮೋಸ್ಟ್ ಮೋರ್ ದೆನ್ 3 ಕೋಟಿ ಅವರ ಪರ್ಸನಲ್ ಅಕೌಂಟ್ಗೆ ಹೋಗಿದೆ. ಹೌದು, ಅಕಾಡೆಮಿಯಿಂದ ಹೋಗಿದೆ. ಅದಾದ ನಂತರ ಇನ್ನೊಂದು ಸ್ಟಾರ್ಟ್ ಮಾಡಿದ್ವಿ ಬಿಸ್ನೆಸ್, ರಾಜ್ಕುಮಾರ್ ಲರ್ನಿಂಗ್ ಆ್ಯಪ್ ಅಂತೇಳಿ. ಅದರಿಂದ ಕೂಡ ಇಲ್ಲಿಗಲಿ ಮನಿ ಅವ್ರ ಅಕೌಂಟ್ಗೆ ಅವರು ಇದು ಮಾಡಿದ್ದಾರೆ. ಯಾವ ರೀತಿ ಮೆಂಟಲ್ ಹ್ಯಾರಾಸ್ಮೆಂಟ್ ಆಗ್ತದೆ ಅಂತ ನಮಗೆ ಗೊತ್ತಿಲ್ಲ. ವಿ ಆರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್. ಈ ಅಕಾಡೆಮಿಯಿಂದ ಹೋದ ಮನಿಯಿಂದ 20 ಸೈಟ್ ಮೈಸೂರಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಒಂದು ಸೈಟ್, ಒಂದು ಅಪಾರ್ಟ್ಮೆಂಟ್ ಬೆಂಗಳೂರಲ್ಲಿ ಬುಕ್ ಮಾಡಿದ್ದಾರೆ. ಎಲ್ಲ ಅಕಾಡೆಮಿದು ಮನಿ. ನನ್ನೊಟ್ಟಿಗೆ ಒಳ್ಳೆ ರಿಲೇಷನ್ ಇದ್ದರೆ ನನ್ನನ್ನು ಬಿಟ್ಟು US ಗೆ ಹೋಗ್ತಾ ಇರಲಿಲ್ಲ ಅವಳು. US ಗೆ 1 ವರ್ಷ ಮುಂಚೆ ಬಿಟ್ಟು ನನಗೆ ಸುಳ್ಳು ಹೇಳಿ US ಗೆ ಹೋಗಿ ಅಲ್ಲಿ ಎಜುಕೇಷನ್ ಮಾಡ್ತಾ ಇದ್ದಾಳೆ. ಇನ್ಫ್ಯಾಕ್ಟ್ ನಾನು ಡ್ರಾಫ್ಟ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹೌ ವಿ ಆರ್ ಬೀಯಿಂಗ್, ನನ್ನ ಕ್ಲೈಂಟ್ ಹೇಗೆ ಮೆಂಟಲ್ ಎರೇಸ್ ಆದ, ಟೇಕಿಂಗ್ ಅಡ್ವಾಂಟೇಜ್ ಆಫ್ ದ ಫ್ಯಾಮಿಲಿ ನೇಮ್, ಈಸ್ ಇಮೇಜ್, ಎಲ್ಲ ಟೈಮಲ್ಲಿ ಥ್ರೆಟ್ ಮಾಡೋದು, ನಿನ್ನನ್ನು ಬಿಡಲ್ಲ, ನಾನು ಮೀಡಿಯಾಕ್ಕೆ ಹೋಗ್ತೀನಿ, ನಿನ್ನ ಮೇಲೆ ಕೇಸ್ ಹಾಕ್ತೀನಿ, ಐ ವಿಲ್ ಬ್ರಿಂಗ್ ಯು ಟು ದ, ನಿನಗೆ ದಾರಿಗೆ ತಂದುಬಿಡ್ತೀನಿ, ಈ ಥರ ಎಲಿಗೇಷನ್ಸ್ ಫ್ರಮ್ ದ ಡೇ 1 ಆಫ್ ದಿ ಮ್ಯಾರೇಜ್ ಕಂಟಿನ್ಯೂ. ಅಲ್ಲ, ಮಾತುಕತೆ ಏನಂತ ಹೇಳಿದರೆ, ಶಿ ವಾಸ್ ನಾಟ್ ವಿಲ್ಲಿಂಗ್ ಫಾರ್ ಎನಿ ಟಾಕ್. ಇವಾಗ ಅದಕ್ಕಿಂತ ಮುಂಚೆ ಏನಂತ ಹೇಳಿದರೆ, ಅವಳು ಅಕಾಡೆಮಿ ಬಿಟ್ಟು ಹೋಗುವಾಗಲೂ ಶಿ ಸೆಡ್, ಐ ಆಮ್ ನಾಟ್ ಗೋಯಿಂಗ್ ಟು ಕಮ್ ವಿತ್ ಯು, ಐ ಆಮ್ ನಾಟ್ ಗೋಯಿಂಗ್ ಟು ಸ್ಟೇ ವಿತ್ ಯು. US ಗೆ ಹೋದ ನಂತರ ತುಂಬ ಡಿಸ್ಕಷನ್ ಆಗ್ತಾ ಇರುತ್ತೆ ಇವ್ರ ಮುಂಚೆ. ಅವಳೇನು ಹೇಳ್ತಾಳೆ, ನೀನು US ಗೆ ಬಂದು ಸೆಟ್ಲ್ ಆಗು, ನಾನು ನನ್ನ ಮಕ್ಕಳಿಗೆ ಕರ್ನಾಟಕದಲ್ಲಿ ಬೇಡ, US ಅಲ್ಲಿ ಮಾತ್ರ ಅಂತೇಳಿ US ಗೆ ಫೋರ್ಸ್ ಮಾಡ್ತಾಳೆ. ನನ್ನ ಕ್ಲೈಂಟ್ ಹೇಳ್ತಾರೆ, ನಂದು ಕೆರಿಯರ್ ಇಲ್ಲಿದೆ, ನಾನು ಫಿಲ್ಮಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ನನಗೆ ಅಲ್ಲಿ ಬರೋಕ್ಕಾಗಲ್ಲ ಅಂತೇಳಿ. ದೀಸ್ ಆರ್ ಆಲ್ ಮೆಂಟಲ್ ಕ್ರೂಯಲ್ಟೀಸ್, ದೀಸ್ ಆರ್ ಆಲ್ ಹ್ಯೂಮಿಲಿಯೇಷನ್ ವಿಚ್ ಐ ಸಫರ್ಡ್. ನಮ್ಮ ಕ್ಲೈಂಟ್ ಏನೋ ಸಫರ್ ಆಗಿದ್ದಾನೆ. ನಾನು ಡ್ರಾಫ್ಟ್ ಶೇರ್ ಮಾಡ್ತೀನಿ, ಎವ್ರಿಥಿಂಗ್ ಯು ಆರ್ ನರೇಟೆಡ್ ದೇರ್, ಬ್ಲ್ಯಾಕ್ ಆ್ಯಂಡ್ ವೈಟ್, ಎವ್ರಿಥಿಂಗ್ ಇಸ್ ದೇರ್. ಈಗ ಏನಾಗಿದೆ, ಅವಳ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಹೊರಗೆ ಬರುತ್ತೆ ಅಂತೇಳಿ ನನ್ನ ಮೇಲೆ ಸುಮ್ಮನೆ ಎಲಿಗೇಷನ್, ನಾನು ನೋಟಿಸ್ ಇಶ್ಯೂ ಮಾಡಿದ ನಂತರ ಈ ಥರ ನನ್ನ ಮೇಲೆ ಎಲಿಗೇಷನ್ ಮಾಡ್ತಾ ಇದ್ದಾರೆ, ನನ್ನ ಕ್ಲೈಂಟ್ ಮೇಲೆ. ನಮ್ಮ ಕ್ಲೈಂಟ್ ಎಲ್ಲ ಇಬ್ಬರನ್ನು ನೋಡುವಾಗಲೂ ಅವಳ ರಿಪ್ಲೈಯಲ್ಲಿ, ಅವರ ಲೀಗಲ್ ನೋಟಿಸಲ್ಲಿ ತುಂಬ ಸಲ ಹೇಳಿದ್ದಾಳೆ ಅವಳು, ನನಗೆ ಬೇಡ, ಬಿಕಾಸ್ ಇಬ್ಬರು ಒಟ್ಟಿಗಿದ್ರೆ ತೊಂದರೆ ಇಲ್ಲ. ಬಿಕಾಸ್ ನಾನು ಗಂಡ ಆದರೆ ಐ ಕ್ಯಾನ್ ಸ್ಟೇ ವಿತ್ ಒಂದು ಹುಡುಗಿ ಜೊತೆ, ನನ್ನ ಹೆಣ್ಣು ಜೊತೆ ಹೊಂದಾಣಿಕೆ ಆಗ್ಬೋದು, ಬಿಕಾಸ್ ಐ ಆಮ್ ನಾಟ್ ಬೀಂಗ್ ಇನ್ಸಲ್ಟೆಡ್ ದೇರ್. ನನಗೆ ಇನ್ಸಲ್ಟು, ಹ್ಯೂಮಿಲಿಯೇಷನ್, ಮತ್ತು ದೇರ್ ಇಸ್ ನೋ ಕಾಂಪೆಟಬಿಲಿಟಿ, ಡೌಟಿಂಗ್. ಸೊ ದೀಸ್ ಆರ್ ಆಲ್ ಫ್ಯಾಕ್ಟರ್ಸ್. ಬಿಕಾಸ್ ಈವನ್ ಇದು ಪ್ಯಾಚಪ್ ಆದರೂ ವಿಚ್ ಈಸ್ ನಾಟ್ ವಿಲ್ಲಿಂಗ್. ಆಲ್ಮೋಸ್ಟ್ 4 ಕೋಟಿ ಚಿಲ್ಲರೆ ಹಣ, 4.5 ಕೋಟಿ ಚಿಲ್ಲರೆ ಹಣ ಹೋಗಿದೆ. ನಮ್ಮ ಫ್ಯಾಮಿಲಿ ಪರ್ಸನಲ್ ಪ್ರಾಪರ್ಟೀಸ್ ಬ್ಯಾಂಕಿಗೆ ಮಾರ್ಗೇಜ್ ಆಗಿದೆ. ನಾವು ಇವಾಗ ಆ ಲೋನ್ ಪೇ ಮಾಡ್ತಾ ಇದ್ದೀವಿ. ಮತ್ತು ರೀಸೆಂಟ್ಲಿ ಮೊನ್ನೆ 1-2 ವಾರ ಮುಂಚೆ ಆಲ್ಮೋಸ್ಟ್ 7 ಲಕ್ಷ ರೂಪಾಯಿ ಕೂಡ ನಮ್ಮ ಅಕಾಡೆಮಿಯಿಂದ ಇಲ್ಲಿಗಲಿ ಅವರು ಶ್ರೀದೇವಿ ತಂಗಿದ್ದಾರಲ್ಲ ವಿಜಯಲಕ್ಷ್ಮಿ, ಅವರ ಅಕೌಂಟ್ಗೆ ಇಲ್ಲಿಗಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇವಳು ಟ್ರೈ ಟು ಟೇಕ್ ಅಡ್ವಾಂಟೇಜ್ ಆಫ್ ದಿ ರಿಲೇಷನ್ಶಿಪ್ ಆ್ಯಂಡ್ ವೀಕ್ನೆಸ್ ಆಫ್ ದ ಫ್ಯಾಮಿಲಿ, ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡಲಿಕ್ಕೆ ನೋಡ್ತಾಳೆ. ಆವಾಗ ಏನಾಗುತ್ತೆ, ಇನ್ವಾಲ್ವ್ ಮಾಡುವಾಗ ಅವಳೇ ಕಂಟ್ರೋಲ್ ತಗೊಳ್ಳಿಕ್ಕೆ ನೋಡ್ತಾಳೆ ಎಂಟೈರ್ ಫ್ಯಾಮಿಲಿ ಅಂಡರ್ಸ್ಟುಡ್ ಇಟ್ ಆ್ಯಂಡ್ ಆಸ್ಕ್ ಟು ಕೀಪ್ ಹರ್ ಅಸೈಡ್. ದೆನ್ ಏನು ಮಾಡ್ತಾಳೆ, ಮೆನಿಪುಲೇಟ್ ಮಾಡಿ somehow she took advantage of Yuvraj Kumar. Though he was aware of that manipulation, but still ಅವನಿಗೆ ಏನು ಹೋಪ್ ಇತ್ತು ದಟ್ ಅವಳು ಸರಿ ಆಗ್ತಾಳೆ ಅಂತ ಒಂದಲ್ಲ ಒಂದು ದಿವಸ.
ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನ ಮಾಡಲಾಗ್ತಾ ಇದೆ ಅಂತ ಶ್ರೀದೇವಿಯವರು ಯುವ ಪರ ವಕೀಲರು ಮಾಡಿದಂತಹ ಆರೋಪಕ್ಕೆ ತಿರುಗೇಟ್ ಕೊಟ್ಟಿದ್ದಾರೆ, ಕೌಂಟರ್ ಕೊಟ್ಟಿದ್ದಾರೆ. ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಕೀಳು ಮಟ್ಟದ ಆರೋಪ ಮಾಡಿರುವುದು ನೋವು ತಂದಿದೆ ಅನ್ನೋದು ಶ್ರೀದೇವಿಯವರ ಪೋಸ್ಟ್ನ ಸಾರಾಂಶ ಆಗ್ತಾ ಇದೆ. ಇನ್ಸ್ಟಾಗ್ರಾಮ್ನಲ್ಲಿ ಯುವ ಪತ್ನಿ ಶ್ರೀದೇವಿಯವರು ಪೋಸ್ಟ್ ಹಾಕೊಂಡಿದ್ದಾರೆ. ಕೆಲ ತಿಂಗಳಿಂದ ಆದಂತಹ ಅನೇಕ ನೋವುಗಳ ಹೊರತಾಗಿ ಕೂಡ ನಾನು ಮೌನವಾಗಿದ್ದೆ. ನಾನು ಕುಟುಂಬದ ಗೌರವ ಕಾಪಾಡಿಕೊಳ್ಳೋದಕ್ಕೆ ಮೌನವಾಗಿದ್ದೆ. ಆದರೆ ನನ್ನ ಸಭ್ಯತೆ ಮಾನವೀಯತೆಯನ್ನ ಇಲ್ಲಿ ಗೌರವಿಸುತ್ತೆ. ಈ ರೀತಿಯಾಗಿ ಬೇರೆ ಬೇರೆ ಬೇಸ್ಲೆಸ್ ಅಲಿಗೇಷನ್ ಮಾಡ್ತಾ ಇದ್ದಾರೆ, ಕೀಳು ಮಟ್ಟದ ಆರೋಪಗಳನ್ನ ಮಾಡ್ತಾ ಇರೋದು ದುರದೃಷ್ಟಕರ. ಸತ್ಯ ನ್ಯಾಯ ಖಂಡಿತವಾಗಿ ಮೇಲುಗೈ ಸಾಧಿಸುತ್ತೆ ಅಂತ ನಂಬಿದ್ದೀನಿ ಅಂತ ಕೂಡ ಯುವ ಅವರ ಪತ್ನಿಯಾಗಿದ್ದಂತಹ ಶ್ರೀದೇವಿಯವರು ಹೇಳ್ತಾ ಇದ್ದಾರೆ. ಸತ್ಯ ಮತ್ತು ನ್ಯಾಯ ಖಂಡಿತವಾಗಿ ಮೇಲ್ಗೈ ಸಾಧಿಸುತ್ತೆ ಅಂತ ನಂಬಿದ್ದೀನಿ ಅನ್ನೋದು ಕೂಡ ಅವರ ಮಾತಿನ ಸಾರಾಂಶ. ಗಮನಿಸ್ತಾ ಇದ್ದಾರೆ. ವೃತ್ತಿಪರ ಸೌಹಾರ್ದತೆಯನ್ನು ಕಾಯ್ದುಕೊಳ್ಬೇಕಾದವರು ಸಾರ್ವಜನಿಕವಾಗಿ ಚಾರಿತ್ರ್ಯದ ಬಗ್ಗೆ ಕೀಳು ಮಟ್ಟದ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದು ಅತ್ಯಂತ ದುರದೃಷ್ಟಕರ ಹಾಗೂ ಬಹಳ ನೋವು ತಂದಿದೆ. ಕಳೆದ ಕೆಲ ತಿಂಗಳಿಂದ ಆದಂತಹ ಅನೇಕ ನೋವುಗಳ ಹೊರತಾಗಿ ಕೂಡ ನಾನು ಕುಟುಂಬದ ಗೌರವ ಕಾಪಾಡಿಕೊಳ್ಳೋಕೆ ಮೌನವಾಗಿದ್ದೆ ಅನ್ನೋದು ಅವ್ರ ಮಾತು.